ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ಇದು ಹೂಬಳ್ಳಿ ನರ್ಸರಿ. ನಮ್ಮಲ್ಲಿ ಎಲ್ಲ ರೀತಿಯ ಸೇವಂತಿಗೆ ಹೂ ಗಿಡಗಳು, ಗುಲಾಬಿ ಗಿಡಗಳು, ಮಲ್ಲಿಗೆ ಮತ್ತು ಕನಕಾಂಬರ ಗಿಡಗಳು ಸಿಗುತ್ತೆ. ಬೇಕಾದವರು ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ. ಇವತ್ತಿನ ವಿಷಯ ಏನಂದರೆ ತುಂಬ ಮುಖ್ಯವಾದ ವಿಷಯ. ಅದರಲ್ಲೂ ರೈತರಿಗಂತೂ ತುಂಬ ಮುಖ್ಯ. ಯಾಕೆಂದರೆ ನಾನು ಒಬ್ಬ ರೈತ ಆಗಿರೋದ್ರಿಂದ ಹೇಳ್ತಾವನೆ. ನಮ್ಮೆಲ್ಲ ರೈತರು ತುಂಬ ವರ್ಷಗಳಿಂದ ಜಮೀನಿಗೆ ಬೆಳೆ ಇಡೋಕ್ಕಿಂತ ಮುಂಚೆ ಚೆನ್ನಾಗಿ ಉಳುಮೆ ಮಾಡಿ, ಒಂದು 10 ಟ್ರ್ಯಾಕ್ಟ್ರ್ ಗೊಬ್ಬರ ಹಾಕಿ ಮತ್ತು ಉಳುಮೆ ಮಾಡಿ ಬೆಳೆ ಇಡ್ತೀವಿ. ಇದು ನಮಗೆ ತುಂಬಾ ಜಾಸ್ತಿ ಖರ್ಚು ಕೊಡ್ತದೆ. ಒಂದು ಟ್ರ್ಯಾಕ್ಟ್ರ್ ಗೊಬ್ಬರ ಇವಾಗಿನ ಇದರೊಳಗೆ 4,000-5,000 ರೂಪಾಯಿ ಬೆಲೆ ಇರ್ತಿದೆ. ಬೆಲೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಮಾಡೋ ಕೆಲಸ ಅಂತೂ ನಾವು ಮಾಡ್ತೀವಿ. ಆದಷ್ಟು ಕೆಮಿಕಲ್ಸ್ನ ಕಮ್ಮಿ ಮಾಡಿ ಸಾವಯವ ಮಾಡಿಕೊಂಡ್ರೆ ಬಂಡವಾಳ ಕಮ್ಮಿ ಬೀಳ್ತದೆ. ಇದಕ್ಕೋಸ್ಕರ ನಾನು ನಮ್ಮ ಜಮೀನಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ನನ್ನ ಹತ್ರ ಒಂದು ಮಲೆನಾಡು ಗಿಡ್ಡ ಹಸು ಇದೆ ನೋಡಿರಿ. ಈ ಥರ ಗೊಬ್ಬರನ ನಾವು ತಂದು ಲಾಟ್ ಹಾಕ್ಕೊಂಡು ನಾವು ಭೂಮಿಗೆ ಎರಚಿ ಮಾಡ್ತೀವಿ. ಅದರಲ್ಲಿ ಕಳೆನೂ ಎಷ್ಟೋ ಹುಟ್ತವೆ. ಗೊಬ್ಬರದಲ್ಲಿ ಬಂದಿರೋ ಕಳೆನೂ ಎಷ್ಟೋ ಹುಡ್ತೈತೆ. ಅದು ಎಲ್ಲ ನಮಗೆ ಎಕ್ಸ್ಪೆನ್ಸಿವೇನೆ ಕಳೆ ಕೀಳ್ಸೋದು. ನನ್ನ ಹತ್ರ ನಾನು ಒಂದು ಮಲೆನಾಡು ಗಿಡ್ಡ ಒಂದು ಹಸನ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹೈಟ್ ಇರೋ ಜಾಗದಲ್ಲಿ ಕಟ್ಟಿದ್ದೀನಿ. ದಿನಾಗಲೂ ಅದ್ರದ್ದು ಗಂಜಲನ ನಾನು ಶೇಖರಣೆ ಮಾಡ್ಕೊತೀನಿ. ಡೈಲಿ ನೈಟ್ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಆ ಬಾಣಲಿ ತುಂಬಿಕೊಳ್ಳುತ್ತೆ. ಡೈಲಿ ಶೇಖರಣೆ ಮಾಡಿಕೊಂಡು ಒಂದು 200 ಲೀಟ್ರದೊಂದು ಡ್ರಮ್ ಇಟ್ಟಿದ್ದೀನಿ. ಆ 200 ಲೀಟ್ರ್ ಡ್ರಮ್ಗೆ ನಾನೇನು ಮಾಡಿದ್ದೀನಿ, ಮುಂದೆ ತೋರಿಸುತ್ತೆ ನಿಮಗೆ ಅದು ಫೋಟೋ. ಆ ಡ್ರಮ್ಮಿಗೆ ನಾನೇನು ಮಾಡಿದ್ದೀನಿ, ಒಂದು 1/2 HP ಮೋಟ್ರು ಫಿಕ್ಸ್ ಮಾಡಿ ಅದಕ್ಕೆ ಫುಟ್ಬಾಲ್ ಹಾಕಿ ಅದನ್ನು ಫುಲ್ ಕ್ಲೋಸ್ ಮಾಡಿ, ನಾನು ಏನು ಶೇಖರಣೆ ಮಾಡ್ಕೊತೀನಿ, ಗಂಜಲ ಆಗಿರ್ಬೋದು, ಸಗಣಿ ಏನು ಬರುತ್ತೆ ಆ ಸಗಣಿನ ಬಗಡ ಮಾಡಿಕೊಂಡು ಅದನ್ನು ಸೋಸ್ಕೊಂಡು ಆ ಲಿಕ್ವಿಡ್ನೂ ಕೂಡ ಡ್ರಮ್ಗೆ ಹಾಕ್ತೀನಿ. ಹಂಗೆ ಮಾಡಿಕೊಂಡು ಪ್ರತಿ ವಾರಕ್ಕೊಮ್ಮೆ ನಾನು ಅದಕ್ಕೆ 2 kg ಬೆಲ್ಲನೂ ಹಾಕ್ಕೊತೀನಿ ನೋಡಿ. ಈ ರೀತಿ ನಾನು ಆ ಡ್ರಮ್ಗೆ ಈ ರೀತಿ ಒಂದು ಮೋಟ್ರು ಫಿಕ್ಸ್ ಮಾಡಿ, ಅದು ಗಂಜಲ ಸಗಣಿ ಎಲ್ಲ ಉಯ್ಯೋಕ್ಕೆ ಒಂದು ಪನಾಲ್ ಥರ ಮಾಡಿ ಶೇಖರಣೆ ಮಾಡ್ತಾಯಿರ್ತೀನಿ. ವಾರಕ್ಕೊಂದ್ಸಲಿ ನಾನು ಏನು ಮಾಡ್ತೀನಿ, ಇದನ್ನು ಫೀಲ್ಡಿಗೆ ಕೊಟ್ಬಿಡ್ತೀನಿ. ಡ್ರಿಪ್ ಮುಖಾಂತರ ಕೊಟ್ಬಿಡ್ತೀನಿ. ಡ್ರಿಪ್ ಮುಖಾಂತರ ಯಾವ ರೀತಿ ಕೊಡ್ತೀನಿ, ಅಲ್ಲಿ ನಿಮಗೆ ಒಂದು ಓಸ್ ಪೈಪ್ ಕಾಣಿಸ್ತಾ ಇದೆ. ಓಸ್ ಪೈಪು ವೈಟ್ ಕಲರ್ದೊಂದು ಓಸ್ ಪೈಪ್ ಇದೆ. ಆ ಓಸ್ ಪೈಪ್ನ ನಾನೇನು ಮಾಡಿದ್ದೀನಿ, ಡೈರೆಕ್ಟು ಬೋರ್ದು ನಮ್ಮದು ಮೇಯ್ನ್ ಲೈನ್ ಏನಿರುತ್ತೆ ಆ ಮೇಯ್ನ್ ಲೈನ್ಗೆ 3/4 ಇಂಚ್ ಓಸ್ ಪೈಪ್, ಅದು ಮೇಯ್ನ್ ಲೈನ್ಗೆ ಒಂದು ಟಾಪ್ ಎತ್ಕೊಂಡು, ಅದು 3/4 ಇಂಚ್ ಒಂದು ಟಾಪ್ ಎತ್ಕೊಂಡು ಆ ಟಾಪ್ಗೆ ನಾನು ಅದನ್ನು ಡೈರೆಕ್ಟಾಗಿ ಕನೆಕ್ಟ್ ಮಾಡಿಬಿಟ್ರೆ ಡೈರೆಕ್ಟು ಫೀಲ್ಡ್ಗೆ ಹೋಗುತ್ತೆ. ಇದರಿಂದ ನಮಗೆ ತುಂಬ ಖರ್ಚು ಕಡಿಮೆ ಆಗುತ್ತೆ. ನಾವು ಇಕ್ಕಿರೋ ಬೆಳೆಗೆ ಡೈರೆಕ್ಟ್ ಬುಡಕ್ಕೆ ಗೊಬ್ಬರ ಹೋಗುತ್ತೆ. ಇದನ್ನು ಎಲ್ಲರೂ ಅಳವಡಿಸ್ಕೊಂಡು ಆದಷ್ಟು ಖರ್ಚು ಕಮ್ಮಿ ಮಾಡಿಕೊಳ್ರಿ. ಇನ್ನಷ್ಟು ಒಳ್ಳೆಯ ವೀಡಿಯೋಗಳು ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.